ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ಸಂಘದ ಆವರಣದಲ್ಲಿ ಆಯೋಜಿಸಿದ ಮಹಾಸಭೆಯಲ್ಲಿ ಸಂಘದ ಅಧ್ಯಕ್ಷ ಎಚ್.ವಿ. ರೇವಣ್ಣ, ಉಪಾಧ್ಯಕ್ಷ ಬಸವಶೆಟ್ಟಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್.ಎಸ್. ರವಿ ಸೇರಿದಂತೆ ಸಂಘದ ಇನ್ನಿತರೆ ನಿರ್ದೇಶಕರು ಮತ್ತು ಸದಸ್ಯರುಗಳು ಭಾಗಿಯಾಗಿ ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಹಿಂದಿನ ಸರ್ವ ಸದಸ್ಯರ ನಡವಳಿಕೆಗಳ ಅಂಗೀಕಾರ, 2024-25ನೇ ಸಾಲಿನ ಆಡಿಟ್ ದರ, ಜಮಾ ಖರ್ಚು, ಲಾಭ ನಷ್ಟ, ಆಸ್ತಿ ಜವಾಬ್ದಾರಿ ಹಾಗೂ ಲೆಕ್ಕ ಪರಿಶೋಧನೆಗೆ ಲೆಕ್ಕ ಪರಿಶೋಧಕರ ನೇಮಕ ಮಾಡಿಕೊಳ್ಳುವುದು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಯಿತು. 2025-26ನೇ ಸಾಲಿನ ಅಂದಾಜು ಬಜೆಟ್ ಸೇರಿ ಹೊಸದಾಗಿ ಸಾಲ ಕೇಳುತ್ತಿರುವ ಸದಸ್ಯರಿಗೆ ಸಾಲ ನೀಡಲು ಎದುರಾಗಿರುವ ಅಡೆತಡೆ ಮತ್ತು ಅದರ ಪರಿಹಾರ ಸೇರಿ ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿ ಸದಸ್ಯರುಗಳು ಅಭಿಪ್ರಾಯ ಅನಿಸಿಕೆಗಳನ್ನ ಪಡೆಯಲಾಯಿತು. ಈ ವೇಳೆ ಸಭೆ ಉದ್ದೇಶಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್.ವಿ. ರೇವಣ್ಣ ಮಾತನಾಡಿ, ಮೈಸೂರು ಜಿಲ್ಲಾ ಬ್ಯಾಂಕ್ನಲ್ಲಿ ಚುನಾವಣೆ ನಡೆದು ಆಡಳಿತ ಮಂಡಳಿ ನೇಮಕ ಆಗದೇ ಇರುವ ಕಾರಣ ಸಂಘದಲ್ಲಿ ಹೊಸ ಸಾಲ ಕೇಳುವ ಸದಸ್ಯರಿಗೆ ಸಾಲ ಕೊಡಲು ಸಾಧ್ಯವಾಗುತ್ತಿಲ್ಲ. ಹೆಗ್ಗಡಹಳ್ಳಿಯ ಕೃಷಿ ಪತ್ತಿನ ಸಹಕಾರ ಸಂಘ ನಂಬರ್ 1 ಸಹಕಾರ ಸಂಘ ಅನ್ನೋ ಹೆಗ್ಗಳಿಕೆ ಇದೆ. ಈ ಸಂಘವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸದಸ್ಯರೆಲ್ಲರೂ ಕೈಜೋಡಿಸಬೇಕಿದೆ. ಹೈನುಗಾರಿಕೆ ಸೇರಿ ವಿವಿಧ ಕೃಷಿ ಚಟುವಟಿಕೆಗಳಿಗೆ 600ಕ್ಕೂ ಹೆಚ್ಚು ಸದಸ್ಯರಿಗೆ ಸಾಲ ಸೌಲಭ್ಯ ನೀಡಿದ್ದೇವೆ. 100ಕ್ಕೂ ಹೆಚ್ಚು ಸದಸ್ಯರುಗಳು ಸಾಲ ಕೇಳುತ್ತಿದ್ದು ಇದನ್ನು ಕೊಡಲು ಆಗುತ್ತಿಲ್ಲ. ಈ ನಿಟ್ಟಿನಲ್ಲಿ ನಾನು ಸೇರಿ ಸಂಘದ ನಿರ್ದೇಶಕರು ಮತ್ತು ಪದಾಧಿಕಾರಿಗಳು ಸದಸ್ಯರಿಗೆ ಸಾಲ ಕೊಡಿಸಲು ಪ್ರಯತ್ನ ಪಡುತ್ತಿರುವುದಾಗಿ ತಿಳಿಸಿದ್ರು. 31,13,000 ಇದು ಲೋನ್ ಕೊಟ್ಟಿದೆ. ಇದರಲ್ಲಿ 399 ಜನಕ್ಕೆ ಕೆಸಿಸಿ ಸಾಲ ಕೊಟ್ಟಿದೆ. ಮತ್ತೆ ಹೈನುಗಾರಿಕೆ ಸಾಲನ 1,04,00,000 ಇಂದ್ರೆ 297 ಜನಕ್ಕೆ ಕೊಟ್ಟಿದೆ. ಒಟ್ಟು 696 ಜನ ಫಲಾನುಭವಿಗಳು ನಮ್ಮ ಈ ಸೊಸೈಟಿಯಿಂದ ಪಡೆದಿರುತ್ತಾರೆ. ಮತ್ತೆ ಇದೇ ಇದು ಸಾಲದ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಈ ಸಾಲ ಲಾಭಾಂಶವನ್ನ ಈಗಲೂ ಲಾಭದಲ್ಲೇ ಇದೆ. ಆದ್ರೆ ಹಿಂದಿನ ಇದನ್ನೆಲ್ಲ ಕಳ್ಕೊಂಡು ಬಂದಿದೆ ಈಗ. ಬಟ್ ಈಗ 1 ಲಕ್ಷ ಚಿಲ್ಲರೆನೋ ಲಾಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಮುಂದಿನ ಇದಕ್ಕೆ ಗುರಿ, ಈಗ MDCS ಬ್ಯಾಂಕ್ ಮೈಸೂರಲ್ಲಿ ಹೊಸದಾಗಿ ಫಾರ್ಮೇಶನ್ ಆಗಿ ಕೋರ್ಟಿಂದ ಆದೇಶ ಆಗಿ ಹೊಸ ಬಾಡಿ ಬಂದ್ರೆ ಈ ಮುಂದಿನ ಗುರಿಯನ್ನು ಒಂದು 100 ಜನಕ್ಕೆ ಈಗಾಗಲೇ ಸುಮಾರು 2 ವರ್ಷಗಳಿಂದಲೂ ಕೊಡದೆ MDCS ಬ್ಯಾಂಕ್ ಮೈಸೂರಿಂದ ಯಾವುದೇ ಹೊಸ ಸಾಲಗಳು ಮಂಜೂರಾಗಿದೆ. ಸುಮಾರು ಜನ ನಮ್ಮಲ್ಲಿ ಕೇಳ್ತಾ ಇದ್ದಾರೆ. ಸುಮಾರು 100 ಜನದವರೆಗೂ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈಗ ಎಲ್ಲ ತಂದೆ ತಾಯಿ ಎಲ್ಲ ಇದ್ರು, ಅವ್ರ ಆಸ್ತಿ ಬದಲಾವಣೆ ಆಯ್ತು, ಕೆಲವ್ರಿಗೆಲ್ಲ ಹೊಸ ಇದಾಗಿದೆ ಅಂತವ್ರಿಗೆಲ್ಲ ಸಾಲ ಹೊಸದಾಗಿ ಮಂಜೂರಾಗಬೇಕು, ಅದು ಆಗ್ತಾ ಇಲ್ಲ. ಕಾರಣ ಇಷ್ಟೇನೆ, MDCS ಬ್ಯಾಂಕ್ ಹೊಸ ಬಾಡಿ ಬಂದೇ ಇರೋದ್ರಿಂದ ಇದರಿಂದ ಇದಾಗಿದೆ, ಕೊಡಕ್ಕಾಗ್ತಾ ಇಲ್ಲ. ಆದ್ರಿಂದ ಈಗ ನೆಕ್ಸ್ಟ್ ಬಂದಾಗೆ ಒಂದು 100 ಜನಕ್ಕೆ ಒಂದು 50 ಲಕ್ಷ ರೂಪಾಯಿಗಳನ್ನ ಸಾಲ KCC ಸಾಲಗಳನ್ನ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದೆ. ಅದೇ ರೀತಿ MTL ಒಂದು 20 ಜನಕ್ಕೆ ಒಂದು 70 ಲಕ್ಷ ರೂಪಾಯಿಗಳನ್ನ ಒಂದು ಕೊಡಬೇಕು ಅಂತ ಈ ಮುಂದಿನ ಗುರಿ ಇಟ್ಕೊಂಡಿದೆ. ಅದೇ ರೀತಿಯಾಗಿ ಹೈನುಗಾರಿಕೆಗೆ ಉತ್ತೇಜನ ಕೊಡುವ ಉದ್ದೇಶದಿಂದ ಒಂದು 100 ಜನಕ್ಕೆ ಒಂದು 14 ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಅಂತ ಮಾಡಿ ಮುಂದಿನ ಇದಕ್ಕೆ 25-26ನೇ ಸಾಲಿಗೆ ಈ ವರ್ಷ ರನ್ನಿಂಗ್ ಅಲ್ಲಿ ಇರೋದಕ್ಕೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದೆ. ಆದ್ರಿಂದ ಈಗ ಸೊಸೈಟಿ ಈಗ ಚೆನ್ನಾಗಿ ನಡೀತಾ ಇದೆ, ಅದರಿಂದ ಯಾವುದೇ ಇದೇನಿಲ್ಲ. ಬಟ್ ಈಗ ಇದ್ರ ಪ್ರಕಾರವಾಗಿ ಇದೇ ರೀತಿ ಮುಂದುವರೆದ್ರೆ ಒಂದು ವರ್ಷ 2 ವರ್ಷದಲ್ಲಿ ಸಾಲ ಎಲ್ಲ ಕ್ಲೀನ್ ಆಗಿ ನಮ್ಮ ಸ್ವಂತ ಬರ ಇದೆಲ್ಲ ಲಾಭ ಆಗುತ್ತೆ ಉದ್ದೇಶಕ್ಕೆ ಮುಂದಿನ ಇದಕ್ಕೆ. ಇದರಿಂದ ಇಷ್ಟು ಇದನ್ನ ಹೇಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್.ಎಸ್. ರವಿ ಮಾತನಾಡಿ, 2024-25ನೇ ಸಾಲಿನ ಸಂಘದ ವ್ಯವಹಾರ ಮತ್ತು 2025-26ನೇ ಸಾಲಿನ ಸಾಲ ವಸೂಲಾತಿ ಖರ್ಚು ವೆಚ್ಚ ಕುರಿತ ಲೆಕ್ಕದ ಅಂಕಿ ಅಂಶಗಳನ್ನ ವಿವರಿಸಿದ್ರು. ವ್ಯಾಪಾರ ಲಾಭ 12 ಲಕ್ಷ ಬಂದೇ ಬರುತ್ತೆ. ಇದಂತೂ 100% ಬರುತ್ತೆ. ತಿಂಗಳಿಗೆ ಬರುತ್ತೆ. ಇದು ದೇವೂರು ನಮ್ಮೂರಿಂದ ಹೊರಗಡೆ ಹೋಗತ್ತೆ ಅನ್ಕೊಂಡ್ರೆ ಈ ಲಾಭ ಬಂದೇ ಬರುತ್ತೆ. ಮತ್ತೆ ಇತರೆ ಆದಾಯ 60,000. ಇತರೆ ಆದಾಯ ಅಂದ್ರೆ ಸಣ್ಣ ಪುಟ್ಟ ನಾವು ಖರ್ಚಾಗ್ತಿರ್ತೀವಿ, ಯಾರಾದ್ರೂ ಶೇರ್ ಫೀಸು ಆಳು ಮೂಳು ಬಂದಾಗ ಅವು ಖರ್ಚಾಗ್ತೀವಿ. ಅದು ಮತ್ತೆ ನಾವು ಡಿಪಾಸಿಟ್ ಮಾಡಿರೋದು ಇಲ್ಲ ಅಂದ್ರೆ ಒಂದು 70ರಿಂದ 1 ಲಕ್ಷ ರೂಪಾಯಿ ಬರುತ್ತೆ. ಈ ಮಾಮೂಲಿ PF ಡಿಪಾಸಿಟ್ ಇಂಟ್ರೆಸ್ಟು ಅವೆಲ್ಲ ಬರುತ್ತೆ. ನಾವು ಬ್ಯಾಂಕ್ ಸಾಲ ಕೊಡಬೇಕಾದ್ದು ಬಡ್ಡಿ ಎಲ್ಲ ಸೇರಿಸಿ 55 ಲಕ್ಷ. ಈ 68 ಲಕ್ಷ ಬಂದು 55 ಲಕ್ಷ ಕಟ್ಬಿಟ್ರೆ ನಮಗೆ 13 ಲಕ್ಷ ಈ ವರ್ಷ ಪ್ರಾಫಿಟ್ ಬರುತ್ತೆ. ಮತ್ತೆ ಪ್ರಯಾಣ ಭತ್ಯೆ, ಆಡಳಿತಾತ್ಮಕ ವೆಚ್ಚಗಳು, ಸ್ಟೇಷನರಿ, GBM ಖರ್ಚು, ಅಂಚೆ ವೆಚ್ಚ, ಸಭೆ ವೆಚ್ಚ, ಭವಿಷ್ಯ ನಿಧಿ, KV, ರೈಟ್ ಬಿಲ್ಲು ಇವೆಲ್ಲ ಕಟ್ಬಿಟ್ಟು ಕೊನೆಗೆ ಉಳಿದ್ರೆ 4,55,000 ರೂಪಾಯಿ ನಮ್ಗೆ ಲಾಭ.
ಸಭೆಯಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಬಸವಶೆಟ್ಟಿ, ನಿರ್ದೇಶಕರುಗಳಾದ ಕೆವಿ ಶಿವಬಸಪ್ಪ, ಹರ್ತಲೆ ಎಚ್ಎನ್ ಮಲ್ಲೇಶ್, ಹೆಗ್ಗಡಹಳ್ಳಿಯ ಡಿಎಂ ಶಿವಪ್ರಕಾಶ್, ಹೊಳಗೆರೆ ವಿಎಸ್ ಮಹದೇವಸ್ವಾಮಿ, ದೇಬೂರು ಚಿಕ್ಕನಿಂಗಯ್ಯ, ಕುಮಾರ್, ಎಚ್ಎಸ್ ವೆಂಕಟೇಶ್, ಎಚ್ಎಸ್ ಅರ್ಪಿತಾ ಸೇರಿದಂತೆ ಸಂಘದ ಇನ್ನಿತರೆ ನಿರ್ದೇಶಕರು, ಸಿಬ್ಬಂದಿಗಳು, ಸದಸ್ಯರುಗಳು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು.